ನಂದಂತ ಏನಿಲ್ಲಿದ್ರ ಮುಷ್ಟಿ ಮಾಡಿ ಕಟ್ಟಿ ಹೊಡೆದ ಅಂದ್ರೆ ಏನಾಕೈತಿ ಬ್ಯಾನ್ ಏನೋ ಬರ್ಬೇಕಾದ್ರೆ ಸಿಂಹದ ಗತ್ಲೆ ಬಂದಿ, ಬರ್ಬೇಕಾದ್ರೆ ಸಿಂಹದ ಗತ್ಲೆ ಬಂದಿ. ಬೆಳತನ ಸಿರೋದಿಲ್ಲ ಸಿಂಹ ನಮ್ದು. ಕರಿ ನಿಮ್ ಗೌಡ್ರನ್ ಕರಿ, ಗೌಡ್ರನ್ ಕರಿಯೋ. ನಿನ್ ಮನಿ ಕೆಲಸ ಅನ್ನ ಬಂಧುಗಳು ಅವನ್ ಕರಿ ಇವ್ರನ್ ಕರಿಯೋ, ಪರ್ಸಲ್ ಮಾತಾಡೋದು. ಗೌಡ್ರ ಗೌಡ್ರ ನಿನ್ನ ಹಣ ಎತ್ತಲಿ ಗೌಡ್ಯ ಗಂಡು ಹಲ ಹಯವ ರಕ್ಕ ಪೈಟ ಝಂ ತಾಂ ತಿರುಗಡ ಜಿಲ್ಲ ಕಡಗ ಧೀಂ ಥಳಾಂಗ ತೋಂ ಕಪ ಚಟದ ಚಟ ಚಟದ ಥಳಾಂಗ ತೋಂ ತಾ ಜಿಲ್ಲ ಕಡಗ ಧೀಂ. ಎಷ್ಟು ಕರಿಬೇಕ್ರಿ ನಿಮಗ? ಕರೆಯಕತ್ತಿದ್ನಿ ಅಗಳಿಂದ ಮರ್ಯ ಸ್ವಲ್ಪ ಈ ಕಡೆ ಹೊಳ, ಈ ಕಡೆ ಹೊಳ ಮ್ಯಾಲ ನೋಡು. ಬಿಜಾಪುರ ಕಲಾನೇ ಅಂತ ಕಳಲ್ಲ ಬರೀ ಕರೆದೆ ನಿಮಗ. ಎದಕ್ಕೆ ಎದರ ಸಲ ಕರೆದೆ? ನಾನು ನನ್ನ ಸಂಬಂಧ ಎಂದ ಕರೆದಿ ನಿಮ್ಮನ್ನ? ಬರೀ ಮಂದಿ ಸಂಬಂಧ ತಿಂತ ನೋಡ್ರಿ ಭಕ್ತ ಕುಂಬಾರ. ಏನು ಅವತ್ತು ಎದಿಗೆ ಬೊಟ್ಟಿಟ್ಟು ಮಾತಾಡಿ ಹೋದವ ಇವತ್ತು ಸಲಾಮ್ ಹೊಡ್ಕೊತ ಬಂದದ್ ನೋಡಿದ್ರೆ ಅಯ್ಯೋ ಅನ್ನಿಸ್ತದ. ಕಾರ್ಯವಾಸಿ ಒಂದೊಂದ್ಸಲ ಕತ್ತಿ ಕಾಲ್ ಹಿಡಿಬೇಕಾಗತ್ತೆ. ಅಂದ್ರೆ ನಾವು ಕಾತ್ಯನ ನಾವೇನ ಅಂದೇವೇನ? ಇಲ್ಲ ನನ್ನ ಕಾತ್ಯನ್ನು ಹುಚ್ಚ ನನ್ನ ಮಗ ಅಂದು ಹುಚ್ಚುಳೆ ಮಗ ಅನ್ನು ಕಾಲ್ ಮರಿ ತಗೊಂಡು ಹೊಡೆದು ಹೋಗು. ನಮಗೇನು ಗೊತ್ತಾಗಲ್ಲ, ನಾವೇನ ಪೆಕ್ಕರ ಸುಳಿ ಮಕ್ಕಳಿಗೆ. ಏನು ಬಂದದ್ದು? ನಿಮ್ಮಿಂದ ಒಂದು ಘನವಾದ ಕಾರ್ಯ ನಡಿಬೇಕಾಗಿದೆ. ಹೌದಾ? ಯಾವ ಕಾರ್ಯ? ಶಾಸ್ತ್ರೋಕ್ತವಾಗಿ ಮದುವೆ ಕಾರ್ಯ. ಯಾರು ಮದುವೆ? ನೀವು ಮಾಡಬೇಕಾಗಿದ್ದು ಸಾಮಾನ್ಯವಾದ ಮದುವೆ ಅಲ್ಲ, ಪ್ರೀತಿಸುವ ಎರಡು ಪ್ರೇಮಿಗಳ ಮದುವೆ. ಯಾರ ಪ್ರೇಮಿಗಳು? ಆ ಪ್ರೇಮಿಗಳು ಯಾರು ಅಂತ ಹೇಳೋದಕ್ಕಿಂತ ಮುಂಚೆ ಆ ಪ್ರೇಮಿಗಳು ಯಾರೇ ಆಗಿದ್ರು ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತ ಭಾಷೆ ಕೊಟ್ರೆ ಮಾತ್ರ ಆ ಪ್ರೇಮಿಗಳು ಯಾರು ಅಂತ ಹೇಳ್ತೀನಿ. ಯಾಕಂದ್ರೆ ನೀನೊಂಥರ ಊಸುರುವಳ್ಳಿ ಇದ್ದಂಗ, ಊಸುರುವಳ್ಳಿ ಗಂಟೆಗೊಮ್ಮೆ ಬಣ್ಣ ಬದಲಿಸಿದ ಹಾಗೆ ನೀನು ಮಾತು ಬದಲಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಭಾಷೆ ಕೊಡು, ನಾನು ಆ ಪ್ರೇಮಿಗಳು ಯಾರು ಅಂತ ಹೇಳ್ತೀನಿ. ನನ್ನ ವೈರಿ ಬಂದು ನನ್ನ ಮನೆ ಮುಂಭಾಗಲಲ್ಲಿ ನಿಂತ್ಕೊಂಡು ಒಂದು ಮದುವೆ ವಿಚಾರ ಮಾತಾಡ್ತಾ ಇದ್ದಾನೆ ಅಂದ್ರೆ ಇಲ್ಲ ಅನ್ನಕ್ಕಾಗತ್ತ. ಸರಿ, ಆ ಪ್ರೇಮಿಗಳು ಯಾರೇ ಇದ್ರು ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ದಾದ್ಯಾ, ಓ ಮಾಮ, ಕೊಟ್ಟು ಮಾತಿನಂಗೆ ನಡ್ಕೊಳ್ಳೋರ್ಗೆ ಏನಂತಾರ? ಅಪ್ಪು ಹುಟ್ಟಿದವ ಅಂತ. ಒಂದು ವೇಳೆ ಕೊಟ್ಟು ಮಾತು ತಪ್ಪಿ ನಡೆದ್ರ ಮಿಂಡ್ರಿ ಹುಟ್ಟಿದವ ಅಂತ. ಹೇಳಿದ್ನಲ್ಲ ಎರಡು ಪ್ರೇಮಿಗಳಂತ. ಆ ಎರಡು ಪ್ರೇಮಿಗಳಲ್ಲಿ ಗಂಡು ಪ್ರೇಮಿಯಾಗಿ ನನ್ನ ತಮ್ಮ ಶಂಕರ್. ಅಂದ್ಕೊಂಡೆ ಈ ಬಡವರು ಬ್ಯಾರೆದವ್ರ ಮನೆ ಉಸಾಬರಿ ಮಾಡಂಗಿಲ್ಲ. ಯಾವಾಗ ತಮ್ಮ ಬುಡಕ ಬೆಂಕಿ ಬೀಳ್ತದ ಅವಾಗ ನೀರಿಗೆ ಎಡ್ತಾಕ್ತಾರಂತ ಗೊತ್ತ. ಅಡ್ಡಿ ಇಲ್ಲ, ಉಪ್ಪು ಖಾರ ತಿನ್ನೋ ದೇಹ ವಯಸ್ಸಿಗೆ ಬಂದಿದ್ದಾನೆ, ಹೆಣ್ಣನ್ನ ಬಯಸ್ತಾ ಇದ್ದಾನೆ, ಮದುವೆ ಮಾಡೋಣಂತೆ. ಅದಕ್ಕೇನು? ಅಲ್ಲ, ನಿನ್ ತಮ್ಮ ಪ್ರೀತಿ ಮಾಡ್ತಾ ಇರೋ ಹುಡುಗಿ ಮೇಲಿನ ಮನಿ ಗೀತಾನ, ನಡುವಿನ ಮನಿ ಸೀತಾನ, ಅಥವಾ ಕೆಳಗಿನ ಮನಿ ಮಹಾದೇವಿನ? ಯಾರೇ ಆಗಿರ್ಲಿ ನಾನೇ ಮುಂದೆ ನಿಂತು ಅದ್ದೂರಿಯಾಗಿ ಮದುವೆ ಮಾಡಿಕೊಡ್ತೇನೆ. ನನ್ನ ತಮ್ಮ ಪ್ರೀತಿಸ್ತಾ ಇರೋ ಹುಡುಗಿ ಮೇಲಿನ ಮನೆ ಗೀತಾನೂ ಅಲ್ಲ, ನಡುವಿನ ಮನೆ ಶೀತಾನೂ ಅಲ್ಲ, ಕೆಳಗಿನ ಮನೆ ಮಹಾದೇವಿನೂ ಅಲ್ಲ. ನನ್ನ ತಮ್ಮ ಪ್ರೀತಿಸ್ತಾ ಇರೋ ಹುಡುಗಿ ಈ ನಾಡನ್ನಾಳ ಧರೆ, ಜನ ಮೆಚ್ಚಿದ ಜಮೀನ್ದಾರನೆನಿಸಿಕೊಂಡ ಜಯರಾಜನ ತಂಗಿ ಶೀಲಾ. ಬಾಯಿ ಬಿಗಿ ಹಿಡಿದು ಮಾತನಾಡು ಬೋಳಿ ಮಗನೆ. ಅಡ್ಡ ಕತ್ತರ್ ಸಾಕು ಬಿಟ್ಟೇನು? ತತ್ತು ಕೋಳಿಗೂ ಗತಿ ಇಲ್ಲದ ಬಿಕ್ಕಾರಿ ನನ್ನ ಮಕ್ಕಳು ನೀವು. ಒಬ್ಬರಿಗೆ ಆಳು ಕನಸನ್ನ ಕಾಣ್ತಾ ಇದ್ದೀರಾ? ಆಕಾಶದೆತ್ತರದಲ್ಲಿರೋ ನಕ್ಷತ್ರನ ನೋಡಿ ಖುಷಿ ಪಡಬೇಕು ವಿನ ಜೇಬಲ್ಲಿ ತಂದಿಟ್ಕೊಳ್ತೀನಿ ಅನ್ನೋ ದುರಾಸೆ ಪಡಬಾರ್ದು. ನಿನಗೊಂದು ಮಾತು ಹೇಳ್ತೀನಿ ತಿಳ್ಕೊ, ಕೋಳಿ ಕುಂಡಿಯಾಗಿ ಕಸಬರಿಗೆ ತುರುಕಿದ್ರೆ ನವಿಲಾಗಂಗಿಲ್ಲ. ನವಿಲಾಗಬೇಕಾದ್ರೆ ಅದಕ್ಕೊಂದು ಜಾತಿ ಅಂತ ಇರ್ತತಿ, ಅದಕ್ಕೊಂದು ಗುಣ ಅಂತ ಇರ್ತತಿ, ಅದಕ್ಕೊಂದು ಧಣಿ ಅಂತ ಇರ್ತತಿ. ಯಾವತ್ತಿದ್ರು ಗರೀಬಿ ಚಿಕ್ಕುನಿಯು ನವಿಲು, ನವಿಲಿನ ಸಂಗನ ಮಾಡ್ಬೇಕು. ಟಿಪ್ಪಿ ಕೆದ್ರು ಕೋಳಿ, ಕೋಳಿ ಸಂಗನ ಮಾಡ್ಬೇಕು. ಅದಲಿ ಬದಲಿ ಆದ್ರೆ ಪ್ರಕೃತಿಗೆ ವಿರುದ್ಧ ಆಗ್ತದೆ. ನನ್ನ ತಲೆ ಕೆಡೋಕ್ ಮುಂಚೆ ಮಾತಾಡಿದ್ದು ತಪ್ಪಾಯ್ತಂತ ಕಾಲಿಗೆ ಬಿದ್ದು ಹೊರಟೋಗ್ಬಿಡು, ಜೀವನಾದ್ರೂ ಉಳಿಯುತ್ತೆ. ಯಾಕೆ ಕಿರ್ಚಾಡಕತ್ತಿ? ನಿನ್ನ ತಂಗಿ ಅಂದ ತಕ್ಷಣ ಹಸಿ ಮೆಣಸಿಕಾಯಿ ಮುರಿದ ಹಿಂದೆಟ್ಟಂಗಾಯ್ತಾ? ಮಿಸ್ಟರ್ ಜಯರಾಜ್, ನೀನು ಮಾತ್ರ ಕಣ್ಣು ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಬಹುದು, ನಿನ್ನ ತಂಗಿ ಮೇಲೆ ಯಾರು ಕಣ್ಣು ಹಾಕಬಾರದ? ಮಿಸ್ಟರ್ ಜಯರಾಜ್, ನನ್ನ ತಮ್ಮ ಒಬ್ಬನ ತಪ್ಪು ಮಾಡಿಲ್ಲ,
ನಿನ್ನ ತಂಗಿನೂ ತಪ್ಪು ಮಾಡ್ಯಾಳ. ನನ್ನ ತಮ್ಮನ ತಲೆಯಾಗ ಪ್ರೀತಿಯನ್ನು ಹುಳ ಬಿಟ್ಟಾಳ. ಬೇಕಿದ್ರೆ ನಿನ್ನ ತಂಗಿನ ಕರೆಸ್ಕೇಳು, ಸತ್ಯ ಏನಂತ ಗೊತ್ತಾಕೈತಿ. ಯಾಕ್ರಿ ಅಣ್ಣಾರ? ಹಾದಿ ಬೀದಿಲಿ ಹೋಗೋ ಬಿಕಾರಿ ನನ್ನ ಮಕ್ಕಳೆಲ್ಲ ಬಂದು ನನ್ನ ತಂಗಿನ ಕರೆಸಿ ಕೇಳಂದ್ರೆ ಕೇಳಕ್ಕಾಗಲ್ಲ. ಕರೆಸ್ಕೇಳೋ ಧೈರ್ಯ ಇಲ್ಲಂದ್ರ ನಿನ್ನ ತಂಗಿ ತಪ್ಪು ಮಾಡ್ಯಾಳ ಅನ್ನಂಗ ಆಯ್ತು. ಸುಮ್ಮನೆ ಯಾಕೆ ಮಾತಾಡಕತ್ತೀರಿ? ಕರೆಸಿ ಕೇಳ್ಬಿಟ್ರಲ್ಲ. ಇಂಥ ಬಿಕಾರಿಗಳ ಮಾತನ್ನ ಕಟ್ಕೊಂಡು ತಂಗಿನ ಕರೆಸಿ ಕೇಳಕ್ಕಾಗತ್ತ? ಸರಿ ಸರಿ ಆಯ್ತು, ನನ್ನ ತಂಗಿನ ಕರೆಸಿ ಕೇಳ್ತೀನಿ. ಆದ್ರೆ ಕರೆಸಿ ಕೇಳೋಕ್ ಮುಂಚೆ ನಾನು ಹಾಕೋ ಷರತ್ತನ್ನ ಒಪ್ಕೊಂಡ್ರೆ ಮಾತ್ರ ನನ್ನ ತಂಗಿನ ಕರೆಸಿ ಕೇಳ್ತೀನಿ. ನನ್ನ ತಮ್ಮನಿಗೋಸ್ಕರ ನನ್ನ ಜೀವನ ಕೊಡಕ್ ನಿಂತೀನಿ ಅಂದ ಮ್ಯಾಗ ನೀನ್ ಹಾಕೋ ಷರತ್ತೇನ್ ದೊಡ್ಡ ಮಹಾ ಕೇಳ. ನೋಡು, ಈ ಮದುವೆಗೆ ನನ್ನ ತಂಗಿ ಒಪ್ಕೊಳ್ಳಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಒಂದ್ ವೇಳೆ ಏನಾದ್ರೂ ನನ್ನ ತಂಗಿ ಒಪ್ಕೊಂಡ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು. ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಸಾವಿಗೆ ನೀನೇ ಕಾರಣ ಅಂತ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಯಾಕೆ? ಜೀವಕ್ಕೆ ಕುತ್ತು ಬರುತ್ತೆ ಅಂದಾಗ ಸಂಬಂಧಿಕರು ಲೆಕ್ಕಕ್ಕೆ ಬರೋದಿಲ್ವಲ್ಲ. ನನ್ನ ಜೀವಕ್ಕೆ ಕುತ್ತು ಬರುತ್ತಂತೆ ನಾನು ಯೋಚನೆ ಮಾಡ್ತಿಲ್ಲ. ನಿನ್ನ ತಂಗಿ ಒಪ್ಪಕೊಂಡ ಮ್ಯಾಗು ನೀ ಒಪ್ಪಗೊಳ್ಳಕ ಹೆಂಗ ನಿನ್ನ ಕೆತ್ತಿಸಿ ಒಪ್ಕೊಂಡ ಮೇಲಲ್ವ? ಅತಿಯಾದ ಆತ್ಮವಿಶ್ವಾಸ ಒಮ್ಮೊಮ್ಮೆ ಅಪಘಾತಕ್ಕೀಡು ಮಾಡುತ್ತಂತೆ. ತಂಗಮ್ಮ ತಂಗವ್ವ, ಯಾಕನ ಕರೆದಿದ್ದು? ಏನ್ ಮಾಡ್ತಾ ಇದ್ದೀಯಮ್ಮ ಒಳಗಡೆ? ಒಳಗಡೆ ಓದ್ತಾ ಇದ್ದೀಯಣ್ಣ. ದಿನಾಲು ಕಾಲೇಜಿಗೆ ಸರಿಯಾಗಿ ಹೋಗ್ತಾ ಇದ್ದೀಯ? ಹೋಗ್ತಾ ಇದ್ದೀನಣ್ಣ. ಬಿಸಿ ಊಟ ಕೊಡ್ತಾರ ನೀವು? ಅದೇನು ಕನ್ನಡ ಸಾಲಿ ಮಾಡಿದ್ಯಲ್ಲೇ? ಮತ್ ನಾ ಹೋಗಾಗ ಅದು ತತ್ತಿ ಹಿಟ್ಟಿನ ಚೀಲ ಕೊಡ್ತಿದ್ರು. ಅವು ಯಾವ ಕಾಲೇಜಲ್ಲಿ ಯಾರನ್ನಾದ್ರೂ ಕಾಲೇಜಲ್ಲಿ ಅದು ಅದರಿ ಇದು ಚಿಕ್ಕಲೆಕ್ಕ ಬಾಂಬ್. ಕಾಲೇಜಲ್ಲಿ ಯಾರನ್ನಾದ್ರೂ ಪ್ರೀತಿ ಪ್ರೇಮ? ಅಣ್ಣ, ನಾನು ನಿನ್ ತಂಗಿ ಪ್ರೀತಿ ಮಾಡೋದಾ? ಚೆಚ್ಚೆ ಇಲ್ಲ ಅಣ್ಣ. ಶಬಾಷ್, ಇದು ನನ್ನ ತಂಗಿ ಅಂದ್ರೆ ಹೇ ಬಿಕಾರಿ ನನ್ನ ಮಗನೇ, ಈಗ್ಲಾದ್ರೂ ಅರ್ಥ ಆಗಿರ್ಬೇಕಲ್ಲ. ನನ್ನ ತಂಗಿ ಹೇಳಿರೋ ಮಾತನ್ನ ಕೇಳಿ. ಕೊನೆಯದಾಗಿ ಅವಕಾಶ ಕೊಡ್ತೀನಿ, ಮಾತಾಡಿದ್ದು ತಪ್ಪಾಯ್ತಂತ ಕಾಲಿಗೆ ಬಿದ್ದು ಹೊರಟೋಗು, ಜೀವನಾದ್ರೂ ಉಳಿಯುತ್ತೆ. ಅಣ್ಣ, ಹೇಳಮ್ಮ. ನಾನು ಪ್ರೀತಿ ಗೀತಿ ಅಂತ ಮಾಡ್ತಾ ಇಲ್ಲ, ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ತುಂಬಾ ಸಂತೋಷ. ನಮ್ಮ ಅಂತಸ್ತಿಗೆ ತಕ್ಕಂತ ಗಂಡನ ಹುಡುಗಿ ದಾಮ್ ದುಮ್ ಅಂತ ಮದುವೆ ಮಾಡ್ತೀನಿ. ಯಾವಾಗ ಮಾಡೋಣ, ನೀನು ಒಪ್ಪಿಗೆ ಕೊಡ್ಬೇಕಷ್ಟೇ. ಅಣ್ಣ, ನಾನು ಮದುವೆ ಆಗ್ಬೇಕು ಅಂತ ಅನ್ಕೊಂಡ್ರು ಹುಡುಗ ಈ ಅರ್ಜುನ ತಮ್ಮ ಶಂಕರ್. ತೊಂಡ ಕತ್ತರ್ ಸಾಕು ಬಿಡ್ತೀನಿ. ಪ್ರೀತಿ ಅಂತೆ ಅಂತೆ ಕಂತೆ ಸಂತೆ. ಹಂಗ್ಯವ್ವ, ಈ ಪ್ರೀತಿ ಪ್ರೇಮ ಪ್ಯಾರ ಮೊಹಬ್ಬತ್ ಇಸ್ಕನ್ನೋದು ಬರೀ ಪುಸ್ತಕದಾಗ ಓದಾಕ ಸಿನಿಮಾದಾಗ ನೋಡಕ್ ಅಷ್ಟ ಚಂದ. ನಿಜ ಜೀವನದಾಗ ಅನುಭವಿಸೋದ ಕಲ್ಲ. ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿವನ್ನ ತುಂಬಿಕೊಂಡ್ರೆ ಹೊಟ್ಟೆ ಐತೆ. ಒಂದೊಂದಿನ ಹಸಿ ಚುರುಗುಟ್ಟಿದ್ರ ಯಾರು ಬೇಕಾದ್ರೂ ಮನೆ ಹೋಗಿಸ್ತೈತೆ. ಮೊದಲು ಈ ಜಗತ್ತಿನಲ್ಲಿ ಬದುಕಬೇಕಾದ್ರೆ ದುಡ್ಡು ಒಂದಿದ್ರೆ ಅಪ್ಪ ಉಣ್ಬಿಟ್ಟು ಬೇಕಾದ್ ಖರೀದಿ ಮಾಡ್ಬಾ. ಹಾಗ ಅಂದ್ಕೊಂಡಿರೋ ನಾನು, ಹಾಗ ಬಾಳ್ತಾ ಇರೋ ನಾನು. ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋ ವಯಸ್ಸು ನಿಂದಲ್ಲ. ಬದಲಾದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು, ಈ ಬಿಕಾರಿಗೂ ಒಳ್ಳೇದು. ಇರ್ಲಿಲ್ಲ ಅಂದ್ರ ಈ ನಿನ್ನ ಒಂದ್ ರೀತಿ ಗೋಮುಖ ವ್ಯಾಘ್ರ ಇದ್ದಂಗ ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ. ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ. ನಾನ್ ಸರಿ ಇಲ್ಲ. ಅಣ್ಣ, ಶಂಕರನ್ನೇ ಪ್ರೀತಿಸಿದ್ದೀನಿ, ಶಂಕರನ್ನೇ ಮದುವೆ ಆಗ್ತಾ ಇದ್ದೀನಿ. ನಮ್ಮಿಬ್ಬರ ಪ್ರೀತಿಗೆ ನೀವು ಏನಾದ್ರೂ ಅಡ್ಡಿಪಡಿಸಿದೆಯಾದ್ರೆ ನೀವು ನಿಮ್ ತಂಗಿ ಹೆಣ ನೋಡ್ಬೇಕಾಗುತ್ತೆ.
ತಪ್ಪು ಮಾಡಿದೆ ಅಂತ ಅನ್ಸತ್ತೆ. ನಾನು ಚಿಕ್ಕವಳಿರುವಾಗಲೇ ಇವಳ ಕತ್ತಿಚ್ಕಿ ಸಾಯಿಸಿದ್ರೆ ಎಷ್ಟೋ ವಾಸಿ ಇತ್ತು. 3 ಜನಗಳ ಮುಂದೆ ನನ್ನ ಮರಿರೋ ಜನ 3 ಕಾಸಿಗೆ ಹರಾಜ್ ಹಾಕ್ಬಿಟ್ಟ. ಇವಳೆ ನನ್ನ ತಂಗಿನ. ಛೆ! हे प्रभु, हरे राम कृष्ण जगन्नाथ, ये क्या हुआ? हमारा साहूकार गुद्द में पानी आ गया. ಹೇ ಅಲ್ಲೇ ನೋಡಾಕತ್ತಿ, ಇಲ್ಲಿ ನೋಡಿ, ಇಲ್ಲೇ ಈಗ ಅನ್ಸಾಕತ್ತೈತಿ. ಈ ಮದುವೆಗೆ ಯಾರೇ ಒಪ್ಕೊಂಡ್ರು ನಾನು ಒಪ್ಕೊಳ್ಳೋದಿಲ್ಲ. ಅಂತ ಸಂದರ್ಭ ಏನಾದ್ರೂ ಬಂದದ್ದೇ ಆದ್ರೆ ಇವಳಿಗೊಂದು ತೊಟ್ಟು ವಿಷ ಹಾಕಿ ಕೊಂದಾಕ್ತೀನಿ ವಿನಃ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಬಿಡಬೇಡ, ಬಿಡಾಕ ಹೋಗಬೇಡ. ದಾದ್ಯ, ಕೊಟ್ಟು ಮಾತಿಗೆ ತಪ್ಪಿ ನಡೆದವ್ರಿಗೆ ಏನಂತಾರ? ಮಿಸ್ಟರ್ ಜಯರಾಜ್, ಕೊಟ್ಟು ಮಾತಿನಾಗ ನಡ್ಕೊಂಡು ಅಪ್ಪಗೆ ಹುಟ್ಟಿದ ಮಗಾಗ ನಾಳೆ ನನ್ನ ಮನ್ಯಾಗ ನಡೀತಾರ ಮದುವೆಯಲ್ಲಿ ನೀನೇ ಅತಿಥಿ. ನಿನ್ನ ತಂಗಿನ ಕರ್ಕೊಂಡು ಬಂದು ನನ್ನ ತಮ್ಮನ ಪಾದ ತೊಳೆದ ಕನ್ಯಾದಾನ ಮಾಡೋದೊಂದೇ ನಿನಗೆ ದಾರಿ. ಅದನ್ನು ಬಿಟ್ಟು ಬೇರೆ ಏನಾರ ಗಾಂಚಾಲೆ ಮಾಡಿದೆ ಇನ್ನು ಮುಂದೆ ನಾನು ಬರಂಗಿಲ್ಲ. ನಿನ್ನ ತಂಗಿನ ಹೊತ್ಕೊಂಡು ಹೋಗಾಕ ನನ್ನ ತಮ್ಮ ಬರ್ತಾನೆ. ಜಯರಾಜ್, ಆ ದೇವರ ವೈಚಿತ್ರ ಎಷ್ಟೊಂದು ವಿಚಿತ್ರ ಅಲ್ವಾ? ಹಿಂದೆ ನಾನು ನೀನು ಬದ್ಧ ಬೈರಿಗಳು, ಆದ್ರೆ ಇವಾಗ ಸಂಬಂಧಿಕರು. ಬರ್ಲಾ ಜಯರಾಜ್? ಅಲ್ಲಲ್ಲ, ಬರ್ಲಾ ಮಾವನವರೇ. ವೆಲ್ಕಮ್ ಟು ಮೈ ಹೋಮ್. ಹೇ ದಾದ್ಯ, ಈ ಮದುವೆ ನಡಿಬಾರ್ದು, ನಡಿ ಕೂಡ್ದು. ಮದುವೆ ಸಂಭ್ರಮದಲ್ಲಿರೋ ಆ ಕುಟುಂಬ ನಾಳೆ ಹುಟ್ಟೋ ಸೂರ್ಯನ ಮುಖ ನೋಡ್ಬಾರ್ದು. 4-5 ಜನರನ್ನ ಕರ್ಕೊಂಡು ಹೋಗಿ ಇವ್ರನ್ನ ತುಂಡ ಕತ್ತರಿಸಿ ಯಾವುದೋ ಕೆರೆನ ಬಾವಿಗೆ ತಳ್ಳಿ ಹಾಕ್ಬಿಡ. ಏನ್ ಹೇಳ್ತೇನೆ, ಏನಪ್ಪ ನನಗೆ ಹೊಡಿಬೇಕಂತೀನಿ. ಗೌಡ್ ಒಂದು ಹಾಕಿದಿ, ಏನೋ ಮಾಡಕ್ ಕೊಂಡ್ಕೊಂಡು ಎಲ್ಲಿಟ್ಟಿರಿ ನೀವು ಬುದ್ಧಿನ? ಅದಕ್ಕೆ 3 ಮಂದಿ ಹುಚ್ಚ ಅಂತಾರೆ ನಿಮಗ. ಸ್ವಲ್ಪರ ಬುದ್ಧಿ ಐತೆ ನಿಮ್ಗೆ. ಕಿಡ್ನಿ ಯೂಸ್ ಮಾಡ್ಬೇಕ್ರಿ ಇಂಥ ವಿಷಯದ. ಕಿಡ್ನಿ ಎಲ್ಲಿರ್ತೈತಲೇ? ನಾ ಏನು ಕೈ ಆಡಿಸಿ ನೋಡಿನಿ. ಏನು ಕೈಗೆ ಯಾವ್ದು ಹತ್ತದ ಅದ ಕಿಡ್ನಿ ಅಂತ ಬದುಕಕತ್ತಿ ನಾ. ಹೇ ನಿಮ್ಮ ಈಗ ನೋಡ್ರಿ, ನಮ್ಮ ಫ್ಯಾಕ್ಟ್ರಿ 1 ವರ್ಷ ಆತ ಕಟ್ಟೋದು ನಿಂತೈತಿಲ್ರಿ. ಅದು ಎದಕ್ಕೆ ನಿಂತೈತಿ? ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಇಲ್ಲ. ಏನ್ ಸಂಬಂಧ ಐತ್ರಿ ನಿಮ್ಗೆ? ಹೆಂಗ್ ಗೊತ್ತಾಗುದಿಲ್ಲ? ಫ್ಯಾಕ್ಟ್ರಿಗೆ ಹೋಗಕ್ ದಾರಿ ಅವನು ಹೊಲದಾಗ ಐತಿ, 3 ಎಕರೆ ಹೊಲ ಸಂಬಂಧ ನಿಂತೈತಿ. ಇದೇನ್ರ ಉಪಾಯದಿಂದ ನಿಮ್ಮ ತಂಗಿನ ಯಾರಿಗಾರ ಒಬ್ಬ ಮದುವೆ ಮಾಡಬೇಕಾ? ಏನ್ ಹಂಗೆ ಕುಂದಿರ್ತಾರೆ ಮನ್ಯಾಗ? ಇವನಿಗೆ ಇವ್ರು ತಮ್ಮ ಕೊಟ್ಟು ಮದುವೆ ಮಾಡಿಬಿಡ್ರಿ. ಹೊಲಾನು ಈ ಕಡೆ ಬರ್ತೈತಿ, ಫ್ಯಾಕ್ಟ್ರಿಗೆ ಒಂದು ಕೆಲಸದ ಆಳು ಬರ್ತೈತಿ, ತಂಗಿಗೆ ಒಬ್ಬ ಗಂಡನೂ ಸಿಕ್ಕಂಗೈತಿ. ಶಿವನೇ, ಇಷ್ಟು ದಿನ ಕಾಪಾಡಿಕೊಂಡು ಬಂದ ನನ್ನ ಶೀಲ ಹರಿದು ಹಾಳಾಗಿ ಹೋಯ್ತು. ಮಗ್ರಿ ಅಸಹ್ಯ ನೀವೇನ್ರಿ? ದಿನ ಮನೆ ಕಡಿತಿದ್ರಿ, ಹೊರಗೂ ಕಡಿದ. ನಾ ಏನು ಒಲ್ಲೆ ಅಂತಿದ್ದೆ, ನಿಮ್ ಕಾಯ್ದಾರ ಗಸಕನ ಬಂದ ಬಿಡ್ತೀನಿ. ಅಲ್ಲಲ್ಲೇ ನಾ ಯಾವ ಕಡೆ ಮನ್ಯಾಗಿನಿಂದ ದಿನ ರಾತ್ರಿ 4-4ವರೆಗೆ ಬಂದು ನಮ್ಮ ರೂಮ್ನ್ಯಾಗ ಕಡಿತಿರಿಲ್ಲ? ಏಯ್ ಅಲ್ಲ, 7 ದಿನ 7 ಗಂಟೆ ಕೇಳ್ತಾನೆ, 4ವರೆಗೆ ಬಂದು ಯಾವ ಹೊಕ್ಕಂಡೆ ನೀವು ಅಲ್ಲ ಅನ್ನೋದು. ಮುಂದೆ ಪಾನ್ ಶಾಪ್ ಅದಾವ ಅಂತ ಕಾಣುತ್ತೆ. ದಿನ ದಿಟ್ಟಿಸ್ ನೋಡ್ತಿದ್ದ, ಅವನ ಬಂದು ಕಡ್ದೋಗ. ಎಮೋಷನ್ ತಗೊಳ್ಳಲ್ಲ ಅದು. ಹಾ ಎಮೋಷನ್ದಾಗ ರೇಪ್ ಆದ್ರೂ ನಡೀತದಲ್ರಿ? ಕಡಿಮೆ ಮಾಡ್ಕೊರಂದು ಅಲ್ರಿ. ಆಮೇಲೆ ಈ ವಿಚಾರ ಮೊದಲೇ ಹೇಳ್ಬಾರ್ದ? ನಾವ್ಯಾಕೆ ಅವನ ಜೊತೆ ಇಷ್ಟೊಂದು ವಾಗ್ವಾದ ಕೇಳ್ತಿದ್ದೆ? ಮದುವೆ ಪ್ರಸ್ತಾಪನ ನಾನೇ ಮಾಡಿಬಿಡ್ತಿದ್ದೆ. ಮತ್ತೆ ಅಲ್ರಿ ಹೋಗಾಗ ಮುತ್ತು ಕೊಟ್ಟ ಅಂದಲ್ಲ, ಸಡ್ಲ ಸಿಕ್ಕರೆ ನಮ್ಮನ್ನು ಜಾಡಿಸೇ ಹೋತಾನೆ. ಹೌದು ದಾದ್ಯ, ಈ ಮದುವೆ ನಡಿಬೇಕು, ನಡೆಯುತ್ತೆ. ಈ ಅರ್ಜುನನ ಮನೆಗೆ ನನ್ನ ತಂಗಿ ಹೋಗ್ತಾ ಇರೋದು ಇವ್ರ ಮನೇನ ಬೆಳಗೋದಕ್ಕಲ್ಲ, ತುಂಬಿರೋ ಇವ್ರ ಮನೇನ ಇಬ್ಬಾಗ ಮಾಡೋದಕ್ಕೆ.
ಏ ಧ್ವಜ, ನಾಳೆನೆ ಮದುವೆಗೆ ಅದ್ದೂರಿಯಾಗಿ ತಯಾರಿ ಮಾಡಕ್ ಹಾಕ್. ಮಾಡ್ತೀನಿ. ಅರ್ಜುನ, ಚಿತ್ಸತ್ಮೂರ್ತಿಗಳೇ ಚಿತ್ ಮೇಲಾಗಿ ಮಲಗಿರುವಾಗ ಏಕಾಸ್ತಿಕಪ್ಪ ಪಡ ಭಿಕಾರಿ ನೀನು ನನ್ನ ಚಿತ್ ಕಳಿಸ್ತೀಯ ಅಂದ್ರೆ ನೋಡ್ಕೊಂಡಿರೋದಕ್ಕೆ ನಾನೇ ದಿಕ್ಕಲ್ಲ ನನ್ನ ಮಗ ಅಂತ ತಿಳ್ಕೊಂಡಿದ್ದೀಯ. ನೋಡ್ತಾ ಇರು, ಈ ಜಯರಾಜನ ನೌರಂಗಿ ಆಟ ಇನ್ನು ಮುಂದೆ ಆರಂಭ ಆಗುತ್ತೆ. ಯಾಕಾದ್ರೂ ಈ ಜಯರಾಜನ ಎದುರು ಹಾಕೊಂಡೆ, ಯಾಕಾದ್ರೂ ಇವನ ಜೊತೆ ನೆಂಟಸ್ತಿಕೆ ಬೆಳೆಸಿ ಅಂತ ಪ್ರತಿದಿನ ಪ್ರತಿಕ್ಷಣ ಕಣ್ಣೀರನ್ನು ರಕ್ತ ಕಣ್ಣೀರು ಹಾಕ್ಬೇಕು. ಹಾಗೆ ಕಾಟ ಕೊಡ್ಲಿಲ್ಲ, ನನ್ನ ಹೆಸರು ಜಯರಾಜನೇ ಅಲ್ಲ. ಇವನು ಹೂ ಅಂದ್ರೆ ಪ್ರೇಮಿ, ಓಹೋ ಅಂದ್ರೆ ಸುನಾಮಿ. ಒಮ್ಮೆ ಸುನಾಮಿ ಅಪ್ಪರಿಸಿ ಬೊಬ್ಬಿರಿದ್ರೆ ಎದುರಾಳಿ ಯಾರ ಇರಲಿ ಎಡಕ್ ಮುರ್ಕೊಂಡು ಪಾದದಡಿ ಬೀಳಲೇಬೇಕು. ಅದು ಈ ಜಯರಾಜ್. ನಾನು ಬೇರೆ, ನನ್ನ ಸ್ಟೈಲ ಬೇರೆ. ಕುತ್ತಕ್ಕೆ ಅವಲ ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಒಟ್ಟು ಆಗ್ಲೇ ವಿಲನ್ ಅಂತ ಹೊಟ್ಟದವನು.